ನೀವು ಬಾಯಿ ಚಪ್ಪರಿಸ್ಕೊಂಡು ತಿನ್ನೋ ಮಾವಿನ ಹಣ್ಣು ಎಷ್ಟು ದುಬಾರಿ ಆಗಿರಬಹುದು? 100 ರೂಪಾಯಿ, 200 ರೂಪಾಯಿ, 1000 ರೂಪಾಯಿ, 5000 ರೂಪಾಯಿ ಆದರೆ ಅದೇ ದುಬಾರಿ. ಆದರೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಹಲ್ಬರ್ಗ ಅನ್ನುವಂಥ ಗ್ರಾಮದ ರೈತ ಹನುಮಂತರಾವ್ ಶ್ರೀಮಾಳೆ ವಿಶ್ವದ ಅತ್ಯಂತ ದುಬಾರಿ ಮಾವಿನ ತಳಿಗಳಲ್ಲಿ ಒಂದಾದ ಮಿಯಾಜಾಕಿ ಮ್ಯಾಂಗೋವನ್ನು ಬೆಳೆದು ಗಮನ ಸೆಳೆದಿದ್ದಾರೆ. ಅರೆ, ಇದ್ಯಾವುದಿದು ಹೊಸ ತಳಿ ಅಂತ ಅಂದ್ಕೋಬಹುದು. ಜಪಾನ್ ಮೂಲದ ಈ ಮಿಯಾಜಾಕಿ ಮಾವಿನ ಬೆಲೆ ಎಷ್ಟಿರಬಹುದು? ಅಚ್ಚರಿ ಆಗಬಹುದು ನಿಮಗೆ. ಅದರ ರೇಟ್ ಹೇಳ್ತೀನಿ. ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 2.5 ಲಕ್ಷ. ವಿದೇಶಿ ತಳಿ ಇದು. ನಮ್ಮ ನೆಲದಲ್ಲಿ ಬೆಳೆಯುತ್ತದೆಯೇ ಅನ್ನುವಂಥ ಕುತೂಹಲ ರೈತರಿಗೂ ಇದೆ. ಸೊ ಹಾಗಾಗಿ ಆ ಕುತೂಹಲದೊಂದಿಗೆ ರೈತ ಪ್ರಾಯೋಗಿಕವಾಗಿ ಬೆಳೆ ಬೆಳೆದಿದ್ರು. ಇದೀಗ ಆ ಬೆಳೆ ಉತ್ತಮ ಫಸಲು ಕೊಡ್ತಾ ಇದೆ. ಮಾವಿನ ಮರ ರೈತ ಹನುಮಂತರಾವ್ ಮುಂದಿನ ದಿನಗಳಲ್ಲಿ 2 ಎಕರೆ ಪ್ರದೇಶದಲ್ಲಿ ಮಿಯಾಜಾಕಿ ಮಾವನ್ನು ಬೆಳೆಯುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ರೈತನ ಈ ಸಾಧನೆ ಇದೀಗ ಜಿಲ್ಲೆಯ ಇತರೆ ರೈತರಿಗೆ ಹೊಸ ಪ್ರೇರಣೆಯಾಗಿದೆ. ಜಪಾನ್ ಮೂಲದ ಕೆಂಪು ಚಿನ್ನ ಅಂತಲೇ ಕರೆಸಿಕೊಳ್ಳುವಂಥದ್ದು ಈ ಮಿಯಾಜಾಕಿ ಅನ್ನುವಂಥ ಮಾವಿನ ಹಣ್ಣು. ನಾವು ಇದುವರೆಗೂ ಈ ಪರಿ ರೇಟ್ ಇರುತ್ತಾ ಅಂತ, ಪ್ರತಿ ಕೆಜಿಗೆ 2.5 ಲಕ್ಷ, ಅಷ್ಟು ದುಬಾರಿ ಬೆಲೆ ವಿದೇಶಿ ತಳಿಯ ಮಾವಿನ ಹಣ್ಣಿದು. ನಾವು ಸಾಮಾನ್ಯವಾಗಿ 1 ಕೆಜಿ 100 ರೂಪಾಯಿ ಇರ್ಬೋದಾ, ಅಥವಾ 200, 250, 300, ಹೋಗಲಿ 1000 ಅಂತಲೇ ಇಟ್ಕೊಳ್ಳೋಣ, ಅಥವಾ 5000 ಅಂತಲೇ ಇಟ್ಕೊಳ್ಳೋಣ. ಅದಕ್ಕಿಂತನೂ ದುಬಾರಿ ಬೆಲೆಯ ಮಾವಿನ ಹಣ್ಣು ಇದೆಯಾ ಅನ್ನುವಂಥ ಒಂದಷ್ಟು ಅಚ್ಚರಿಗೆ ಇಲ್ಲಿದೆ ಉತ್ತರ. ಬೀದರ್ನಲ್ಲಿ ರೈತನೋರ್ವ ಹನುಮಂತರಾವ್ ಅನ್ನುವಂಥ ರೈತನೋರ್ವ ಬೆಳೆದಿರುವಂಥ ಮಾವಿನ ಹಣ್ಣಿದು. ಜಪಾನ್ ಮೂಲದ ಕೆಂಪು ಚಿನ್ನ ಅಂತಲೇ ಕರೆಸಿಕೊಳ್ಳುವಂಥ ಹಣ್ಣು. 2.5 ಲಕ್ಷ ಪ್ರತಿ ಕೆಜಿಗೆ. ಇದು ರೈತರಿಗೆ ಒಂದು ರೀತಿ ಭರವಸೆ, ಆಶಾಕಿರಣವಾಗಿ ಗೋಚರವಾಗ್ತಾ ಇದೆ. ನಾವು ಬೆಳಿಬಹುದಲ್ವಾ ಅಂತ. ಖಂಡಿತ ಬೆಳಿಬಹುದು. ಆ ಮೂಲಕ ರೈತರು ತಮ್ಮ ಆರ್ಥಿಕ ಸಂಕಷ್ಟವನ್ನು ನೀಗಿಸಿಕೊಳ್ಳೋದಕ್ಕೆ ಇದೊಂದು ರೀತಿಯಲ್ಲಿ ವರದಾನವಾಗಿ ಪರಿಣಮಿಸಬಹುದು ಅಂತ ಅನಿಸುತ್ತೆ ಮುಂದಿನ ದಿನಗಳಲ್ಲಿ.